ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಮ್ಯಾನ್ ಕನ್ನಡ ಚಾನಲ್. ನಾಳೆ CCL ಆರಂಭಗೊಳ್ಳಲಿದೆ. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ 2026 ನಾಳೆಯಿಂದ ಪ್ರಾರಂಭಗೊಳ್ಳಲಿದೆ. ಇದಕ್ಕಾಗಿ ಹಲವು ಅಭಿಮಾನಿಗಳು ಕಾಯ್ತಾ ಇರ್ತೀರಾ. ಯಾಕಂದ್ರೆ ನಿಮ್ಮ ನೆಚ್ಚಿನ ನಟರಾದಂತಹ ಅಥವಾ ನಮ್ಮ ನೆಚ್ಚಿನ ನಟರಾದಂತಹ ಕರ್ನಾಟಕದ ಹೆಮ್ಮೆ ಕಿಚ್ಚ ಎಂದೇ ಖ್ಯಾತಿಯಾದಂತಹ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ ಇದೀಗ ನಾಳೆ CCL ನಲ್ಲಿ ಮೊದಲ ಮ್ಯಾಚ್ ಆಡಲಿದ್ದಾರೆ. ನಿಮಗೆ ಗೊತ್ತಿರಬಹುದು, ಬಿಗ್ ಬಾಸ್ ನಲ್ಲಿ ಬ್ಯುಸಿ ಆಗಿರುವಂತಹ ಹಾಗೇನೆ ಮಾರ್ಕ್ ಸಿನಿಮಾದ ಯಶಸ್ವಿಯಲ್ಲಿ ಬ್ಯುಸಿ ಆದಂತಹ ಕಿಚ್ಚ ಸುದೀಪ್ ಅವರು ಇದೀಗ ತನ್ನ ಬ್ಯುಸಿ ಶೆಡ್ಯೂಲ್ಗೆ ಸ್ವಲ್ಪ ವಿರಾಮ ಕೊಟ್ಟು ತನ್ನ ಫೇವರೇಟ್ ಆಟವಾದಂತಹ ಕ್ರಿಕೆಟ್ಗೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಇವಾಗ ನಿಮಗೆ ಗೊತ್ತಿರಬಹುದು, ಒಂದ್ ವೇಳೆ ನಾವೇ ಆಗಿದ್ರೆ ಈ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಯಾಕೆ ಬೇಕು ಈ ಕ್ರಿಕೆಟ್ ಎಲ್ಲ, ಆರಾಮಾಗಿ ಕೂತಿರ್ತೀನಂತ ಎಷ್ಟೋ ಜನ ಹೇಳ್ಬಹುದು. ಆದ್ರೆ ಇಲ್ಲಿ ಸುದೀಪ್ ಅವರ ಒಂದು ಕ್ರಿಕೆಟ್ ಮೇಲಿನ ಪ್ರೀತಿಯನ್ನು ನೀವು ಗಮನಿಸಬಹುದು. ಸುದೀಪ್ ಅವರಿಗೆ ಇವಾಗ್ಲೂ ಕೂಡ ಇಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಅವರಿಗೆ ಕ್ರಿಕೆಟ್ ಮೇಲಿನ ಆಸಕ್ತಿ ಒಂದು ಚೂರು ಕಮ್ಮಿ ಆಗಿಲ್ಲ. ನಿಮಗೆ ಗೊತ್ತಿರಬಹುದು, ಮೊದಲು ಸುದೀಪ್ ಅವರು CCL ಆಡ್ತಾ ಇದ್ರು, ಹಾಗೇನೆ ಕರ್ನಾಟಕ ಪ್ರೀಮಿಯರ್ ಲೀಗ್ ನಲ್ಲೂ ತಂಡವನ್ನು ಮುನ್ನಡೆಸ್ತಾ ಇದ್ರು. ಆದ್ರೆ ಇವಾಗ ಕೇವಲ CCL ನಲ್ಲಿ ಮಾತ್ರ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಸೊ ನಾಳೆಯಿಂದ CCL ಆರಂಭಗೊಳ್ಳಿದೆ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಬ್ಬರಕ್ಕೆ ಎಷ್ಟೋ ಜನ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀರಾ ಅಂತ ಗೊತ್ತುಂಟು. ಹಾಗೇನೆ ಸುದೀಪ್ ಸರ್ ಅವರ ಆಟದ ಶೈಲಿ ಹಾಗೂ ಅವರ ಆಟದ ಬಗ್ಗೆ ಇರುವ ಆಸಕ್ತಿ, ಹಾಗೇನೆ ಆಟದಲ್ಲಿ ಅವರು ನೀಡುವಂತ ಅಗ್ರೆಷನ್ ಆಗಿರ್ಬೋದು, ಕಾಮ್ನೆಸ್ ಆಗಿರ್ಬೋದು, ಇದೆಲ್ಲದರ ಮಿಕ್ಸರ್ ಅನ್ನು ಕೂಡ ನೀವು ಸುದೀಪ್ ಸರ್ ಅವರಲ್ಲಿ ನೋಡಬಹುದಾಗಿರ್ತದೆ. ಸೊ ಸುದೀಪ್ ಸರ್ ಅವರು ಆಟಕ್ಕೆ ಇಳಿದ್ರೆ ಅದೇ ಒಂದು ಗಮ್ಮತ್ತಾಗಿರ್ತದೆ. ಅವರ ಆಟದ ವೈಖರಿಯನ್ನು ಅನೇಕ ಅಭಿಮಾನಿಗಳು ನೋಡಲು ಬಯಸ್ತೀರಾ. ಸೊ ನಾಳೆಯಿಂದ ನಿಮ್ಮೆಲ್ಲರಿಗೂ ಆ ಒಂದು ಅದೃಷ್ಟ ಸಿಗುತ್ತೆ. ಜನವರಿ 16 ಮಧ್ಯಾಹ್ನ 2 ಗಂಟೆಗೆ ನಾಳೆ ಕರ್ನಾಟಕ ಬುಲ್ಡೋಸರ್ ಅವರ ಮೊದಲ ಮ್ಯಾಚ್ ನಡೀಲಿಕ್ಕಿದೆ. ಕರ್ನಾಟಕ ಬುಲ್ಡೋಸರ್ ನ ಮೊದಲ ಪಂದ್ಯ ಏನಿದೆ ಅದು ವೈಜಾಗ್ ನಲ್ಲಿ ನಡೀತದೆ. ಮಧ್ಯಾಹ್ನ 2 ಗಂಟೆಗೆ ಲೈವ್ ಬರ್ತದೆ, ಅದು ಜಿಯೋ ಹಾಟ್ಸ್ಟಾರ್ ನಲ್ಲಿ. ಸೊ ಯಾರೆಲ್ಲ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ ಅಥವಾ ಯಾರೆಲ್ಲ ಸಿನಿಮಾ ಪ್ರೇಮಿಗಳಿದ್ದಾರೆ, ಎಲ್ಲರಿಗೂ ಒಂದು ಮಿಕ್ಸರ್ ಆಗಿ ಸಿನಿಮಾ ಹೀರೋಗಳು ಕ್ರಿಕೆಟ್ ನಲ್ಲಿ ಮಿಂಚ್ತಾ ಇರುವ ಒಂದು ಟೂರ್ನಮೆಂಟೇ ಅದು CCL ಆಗಿರ್ತದೆ. ಸೊ ಈ CCL ನ ಕಡೆ ಒಂದು ಸಣ್ಣ ನೋಟ ಹರಿಸುವುದಾದರೆ, ಇದು CCL ನ 12ನೇ ಸೀಸನ್ ಆಗಿರ್ತದೆ. ಸೊ ಇದರಲ್ಲಿ ನಮ್ಮ ಕರ್ನಾಟಕ 2 ಬಾರಿ ಚಾಂಪಿಯನ್ ಆಗಿರ್ತದೆ, ಹಾಗೇನೆ ತೆಲುಗು 4 ಬಾರಿ ಚಾಂಪಿಯನ್ ಆಗಿರ್ತದೆ. ನಮ್ಮ ಕರ್ನಾಟಕ ಆರಂಭದಲ್ಲೆಲ್ಲ ಉತ್ತಮವಾಗಿ ಆಡ್ತದೆ, ಆದ್ರೆ ಫೈನಲ್ ಅಥವಾ ಸೆಮಿಫೈನಲ್ ನಲ್ಲಿ ಕೆಲವು ಬಾರಿ ಮುಗ್ಗರಿಸಿದ್ದು ಇದೇ ನಮ್ಮ ಕರ್ನಾಟಕದ ಕ್ರಿಕೆಟ್ ಪ್ರೇಮಿಗಳಿಗೆ ಸ್ವಲ್ಪ ಬೇಜಾರಿನ ಸಂಗತಿ ಅಂತ ಹೇಳ್ಬೋದು. ಈ CCL ನಲ್ಲಿ 8 ಇಂಡಸ್ಟ್ರಿಗಳ 8 ಟೀಮ್ಗಳು CCL ಟ್ರೋಫಿಗಾಗಿ ಸೆಣಸಾಡ್ತಾವೆ. ಸೊ ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ಕರ್ನಾಟಕ ಬುಲ್ಡೋಸರ್ಸ್ 2025 ಸಾಲಿನ ಹಾಲಿ ಚಾಂಪಿಯನ್ ಆದಂತಹ ಪಂಜಾಬ್ ಡಿ ಶೇರ್ ವಿರುದ್ಧ ಮೊದಲ ಮ್ಯಾಚ್ ಆಡಲಿದ್ದಾರೆ. ಸೊ 2026 ಕರ್ನಾಟಕ ಬುಲ್ಡೋಸರ್ಸ್ ತಂಡ ಹೇಗಿದೆ ಅಂತ ಒಂದು ಜಸ್ಟ್ ಲುಕ್ ನೋಡಿ ಬರೋಣ. ನಿಮ್ಗೆ ಡೌಟೇ ಇಲ್ಲ, ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ ಆಗಿ ಕಿಚ್ಚ ಸುದೀಪ್ ಅವರು ಇರ್ತಾರೆ, ಹಾಗೇನೆ ಕಾರ್ತಿಕ್ ಜೈರಾಮ್, ಪ್ರದೀಪ್ ಬೊಗಾಡಿ, ಸುನಿಲ್ ರಾವ್, ಡಾರ್ಲಿಂಗ್ ಕೃಷ್ಣ, ರಾಜೀವ್ ಹಾನು, ಚಂದನ್ ಕುಮಾರ್, ಪ್ರತಾಪ್ ನಾರಾಯಣ್, ಕರಣ್ ಆರ್ಯನ್, ನಿರೂಪ್ ಭಂಡಾರಿ, ಸಚಿನ್, ಸಾಗರ್, ಅರ್ಜುನ್, ಅರುಣ್, ಮಂಜುನಾಥ್ ಗೌಡ. ಇದಿಷ್ಟು 15 ಸದಸ್ಯರ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಆಗಿರ್ತದೆ. ನಿಮ್ಗೆ ಗೊತ್ತಿರಬಹುದು, ಕಳೆದ ಕೆಲವು ಸೀಸನ್ಗಳಲ್ಲಿ ಡಾರ್ಲಿಂಗ್ ಕೃಷ್ಣ ಹಾಗೇನೆ ರಾಜು ಉತ್ತಮ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ. ಆದ್ರೆ ನಾಕೌಟ್ ಪಂದ್ಯಗಳಲ್ಲಿ ಎಲ್ಲರೂ ಒಟ್ಟಾಗಿ ಆಡುವುದಿಲ್ಲ. ಸೊ ಹಾಗಾಗಿ ನಾವು ನಾಕೌಟ್ ಪಂದ್ಯಗಳಲ್ಲಿ ಹಲವು ಬಾರಿ ಸೋತಿದ್ದೆವು. ಸೊ ಈ ಬಾರಿ ಆತರ ಆಗದೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಈ ಬಾರಿ ಕಪ್ಪೆತ್ಲಿ ಸುದೀಪ್ ಸರ್ ಅವರ ಕೈಯಲ್ಲಿ ಈ ಬಾರಿ CCL ಟ್ರೋಫಿ ಇರಲಿ ಅಂತ ನಮ್ಮ ಆಶೆ ಆಗಿರ್ತದೆ. ಈ ಬಾರಿ ಕರ್ನಾಟಕದ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಆಲ್ರೌಂಡರ್ ಪ್ರದೀಪ್ ಅವರು ಈ ಬಾರಿ CCL ನಲ್ಲಿ ಕಾಣಸಿಗ್ತಾರೆ. ಹಿಂದಿನ ಸೀಸನ್ ನಲ್ಲಿ ಅವರು ಆಟ ಆಡಿರಲಿಲ್ಲ, ಕಾರಣ ಪರ್ಸನಲ್ ರೀಸನ್ ಅಂತ ಹೇಳಿದ್ರು. ಸೊ ಆದ್ರೆ ಈ ಸೀಸನ್ ನಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಇವರು ಓಪನಿಂಗ್ ಬ್ಯಾಟಿಂಗ್ ಮಾಡ್ತಾರೆ, ಹಾಗೇನೆ ಬೌಲಿಂಗ್ ಕೂಡ ಮಾಡ್ತಾರೆ, ಉತ್ತಮ ಬೌಲರ್ ಆಗಿರ್ತಾರೆ. ಸೊ ಇದು ಕರ್ನಾಟಕ ಬುಲ್ಡೋಸರ್ಸ್ಗೆ ಒಂದು ಸ್ಟ್ರೆಂತ್ ಬಂದಿದೆ ಅಂತ ಹೇಳ್ಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.